ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ. ತಿರುಮಲ ವಾಸ ಗೋವಿಂದ ಗೋವಿಂದ. ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ. ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ. ಗೋವಿಂದ ಗೋವಿಂದ ಪುಂಡರಿಕಾನನ ಗೋವಿಂದ ಗೋವಿಂದ ಚಂದನ ಚರ್ಚಿತ ಗೋವಿಂದ ಗೋವಿಂದ ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ. ಗೋವಿಂದ 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 ಶ್ರೀನಿವಾಸ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ये ये गुणानाम जगत्प्रसिद्धाः यं तेषु तेषु स्मनिदर्शयन्ति साक्षान्महाभागवतप्रबर्हं श्रीमन्तमेनं हनुमन्तमाहुः. श्रीमन्तमेनं हनुमन्तमाहुः. कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः. ಹರೇ ಶ್ರೀನಿವಾಸ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಶ್ರೀನಿವಾಸ ಮಂಗಾಪುರ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರಕ್ಕೆ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಶ್ರೀನಿವಾಸ ದೇವರು ಹನುಮದ್ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರ್ತಾ ಇದ್ದಾರೆ. ಭಕ್ತರು ನೀಡುವಂತಹ ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಂತಹ ಆ ಹನುಮಂತ ದೇವರನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಆ ವಿಶಿಷ್ಟನಾಗಿರ್ತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು, ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮನಸ್ಸಿಗೆ ತಂದು ಕೊಡತಕ್ಕಂತಹ ಕೋದಂಡಪಾಣಿಯ ಸ್ಮರಣೆಯನ್ನು ಮನಸ್ಸಿಗೆ ತಂದು ಕೊಡತಕ್ಕಂತಹ ಹನುಮದ್ವಾಹನ ವೈಭವವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಶ್ರೀರಾಮ ಅನ್ನತಕ್ಕಂತಹ ನಾಮ ಬಹಳ ಅದ್ಭುತವಾದ ಮಹಿಮೆ ಉಳ್ಳಂತಹದ್ದಾಗಿದೆ. ಪಾರ್ವತಿಯನ್ನು ಉದ್ದೇಶಿಸಿ ಪರಮಶಿವ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ರಾಮನಾಮದಲ್ಲಿರ್ತಕ್ಕಂತಹ ಮಹಿಮೆಯನ್ನು ತಿಳಿದು ಲೋಕಕ್ಕೆ ಪಾರ್ವತಿಯನ್ನು ಉದ್ದೇಶ ಮಾಡಿಕೊಂಡು ನಿಮಿತ್ತ ಮಾಡಿಕೊಂಡು ತಿಳಿಸಿಕೊಟ್ಟಿರುವಂತಹದ್ದು. ಶ್ಯಾಮಂ ಸ್ಮಿತಾಸ್ಯಂ
ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಶ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಶಿಷೇವೆ. ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರನ ಸೇವೆಯನ್ನು ಹನುಮಂತ ದೇವರು ವಿಶೇಷವಾಗಿ ಮಾಡ್ತಾ ಇರುವಂತಹದ್ದು. ಅಸಾವಿದಾನೀಂ ಚ ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ. ಆ ಶ್ರೀರಾಮಚಂದ್ರನನ್ನು ಭಜಿಸುತ್ತಾ ಇಂದಿಗೂ ಕೂಡ ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರಿದ್ದಾರಂತೆ. ಎಲ್ಲಿ ಎಲ್ಲಿ ಶ್ರೀರಾಮಚಂದ್ರನ ಕೀರ್ತನೆ ಅನ್ನತಕ್ಕಂಥದ್ದಾಗ್ತದೋ ಅಲ್ಲೆಲ್ಲ ಕಡೆ ಕೈಗಳನ್ನು ನಮಿಸುತ್ತಾ ಅಲ್ಲಿ ಹನುಮಂತ ದೇವರು ಇದ್ದೇ ಇರ್ತಾರಂತೆ. ಆ ರೀತಿಯಾಗಿ ಆ ರಾಮಚಂದ್ರನ ಕಥೆಯನ್ನು ಕೇಳ್ತಾ ಕಣ್ಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಆ ಸ್ವಾಮಿಯ ಮಹಿಮೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಆ ಕಣ್ಗಳಲ್ಲಿ ನೀರು ಅನ್ನತಕ್ಕಂತಹದ್ದು ಬರ್ತಾ ಇರ್ತದೆ. ಆನಂದದ ಬಾಷ್ಪ. ಅಂತಹ ಆನಂದ ಬಾಷ್ಪವನ್ನು ಕೂಡ ಹೊರಹೊಮ್ಮುತ್ತಾ ಶ್ರೀರಾಮಚಂದ್ರನ ಕಥೆಯಲ್ಲಿ ಸಂಪೂರ್ಣ ಮಗ್ನರಾಗಿ ಆನಂದವನ್ನು ಅನುಭವಿಸುತ್ತಾ ಲೋಕಕ್ಕೆ ಆನಂದವನ್ನು ನೀಡತಕ್ಕಂಥವರು ಹನುಮಂತ ದೇವರು. ಅಂತಹ ಹನುಮಂತ ದೇವರ ವಾಹನವನ್ನು ಮಾಡಿಕೊಂಡು ಹನುಮಂತ ದೇವರನ್ನೇ ವಾಹನವನ್ನಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ರೂಪದಲ್ಲಿ ನಮ್ಮೆಲ್ಲರಿಗೆ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅನುಗ್ರಹಿಸ್ತಾ ಇರುವಂತಹದ್ದು. ಇಂತಹ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂತೆ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಇದೊಂದು ಪೂರ್ವ ಜನ್ಮದ ಸುಕೃತ ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ. ಅದಕ್ಕಾಗಿಯೇ ನಾವು ಈ ಉತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂತಹ ಭಾಗ್ಯಶಾಲಿಗಳಾಗಿದ್ದೇವೆ. ಚಂಡೆಯನ್ನು ಬಾರಿಸುತ್ತಾ ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಭಕ್ತ ಸಮೂಹ ಬಂದಿದೆ. ಮತ್ತು ಕೋಲಾಟವನ್ನು ಆಡುತ್ತಾ ಸಣ್ಣ ಸಣ್ಣ ಮಕ್ಕಳು, ಹಿರಿಯರು, ವೃದ್ಧರು, ವಯೋಭೇದ ಇಲ್ಲದಂತೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕಲೆಗಳನ್ನು ಆ ಭಗವಂತನಿಗೆ ಅರ್ಪಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಲೋಕದಲ್ಲಿ ಒಳ್ಳೆಯ ಗುಣಗಳು ಯೇ ಗುಣಾನಾಮ ಜಗತ್ಪ್ರಸಿದ್ಧಾ, ಒಳ್ಳೆಯ ಗುಣಗಳು ಎಂಬುದಾಗಿ ಲೋಕದಲ್ಲಿ ಯಾವ್ಯಾವುದು ಪ್ರಸಿದ್ಧಿಯನ್ನು ಪಡೆದಿದೆಯೋ ಆ ಎಲ್ಲ ಗುಣಗಳಿಗೂ ದೃಷ್ಟಾಂತ ಬೇಕು ಅಂತಾದರೆ ಹನುಮಂತ ದೇವರನ್ನು ದೃಷ್ಟಾಂತವನ್ನಾಗಿ ನಾವು ಇಟ್ಟುಕೊಳ್ಳಬಹುದು. ಯೇ ಗುಣಾನಾಮ ಜಗತ್ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ನಿದರ್ಶನ ರೂಪವಾಗಿ ದೃಷ್ಟಾಂತ ರೂಪವಾಗಿ ಯಾರನ್ನು ತೋರಿಸ್ತಾ ಇದ್ದರು? ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ, ಭಗವದ್ಭಕ್ತರಲ್ಲಿಯೇ ಶ್ರೇಷ್ಠನಾಗಿರ್ತಕ್ಕಂತಹ ಹನುಮಂತ ದೇವರನ್ನೇ ತೋರಿಸ್ತಾ ಇದ್ರಂತೆ. ಅಂತಹ ಶ್ರೀಮಂತ ಮೇನಂ ಹನುಮಂತ ಮಾಹು ಹನು ಅಸ್ಯ ಅಸ್ತಿ ಇತಿ ಹನುಮಾನ್. ಹನು ಅಂತಂದರೆ ಹನಹಿಂಸಾಗತ್ಯೋಹೋ ಅಂತ ಧಾತು, ಜ್ಞಾನವಾನ್ ಅಂತ ಅರ್ಥ. ಹರೇ ಶ್ರೀನಿವಾಸ. ಸ್ತನಯಾ ವಿಭೋದೆ ಸರ್ವಂ ಜಲವನಿಯಮೇನ ಪದನ್ವಯಾನಾಭಾಗ್ಯಸ್ಯ ಕುಲಪದಗುಣಾಭಿರಾಮಂ ಪ್ರಣಮಾಮಿ ಬೋಧನಭೂತಂ ಸರಸ್ಯ ಭಕ್ತಿಯಾರಗುಲಶೇಖರಯೋಗಿವಾನ್ ಭಕ್ತಾಂಗ್ರೇಣ ವರಗಾರೇಂದ್ರಮಿಶ್ರ ಶ್ರೀಮತ್ಪರಾಂಗುರಮಣಿಂ ಪ್ರಣದೋತ್ಮೇತ್ಯಂ ಮುದ್ದತ್ತರಂಜಯ ವಂದಿತ್ಯವಾಯಾರವ ಚಂದ್ರಪರಘೋರಂ ದೋಲೈದೋಳ್ಮೈಭೋಂ ಮರಣಲ್ ಕುರಗೋರನ್ ಮಾರನ್ ಬರ್ಗೋರೆ ಮುಯತ್ಯೇದೋ ಮಂದಯಂದ ಮಂದತ್ತನಂಜ
జయ జయ నిగమాంత సారా జయ జయ నిగమాంత సారా జయ జయ కనకాద్రి ధీరా జయ జయ నిగమాంత సారా జయ జయ కనకాద్రి ధీరా జయ జయ నిగమాంత సారా జయ జయ జలధి గంభీరా జయ జయ జలధి గంభీరా జయ జయ భక్త మందార జయ జయ నిగమాంత సారా జయ జయ కనకాద్రి ధీరా జయ జయ నిగమాంత సారా జయ జయ దానవ భీమా జయ జయ సుగుణాభిరామ జయ జయ దానవ భీమా జయ జయ సుగుణాభిరామ జయ జయ పరిపూర్ణ కామా జయ జయ పరిపూర్ణ కామా జయ జయ దైవలరామ జయ జయ నిగమాంత సారా జయ జయ కనకాద్రి ధీరా జయ జయ నిగమాంత సారా జయ జయ జలద సంకాశ జయ జయ వరచిదాకాశ జయ జయ జలద సంకాశ జయ జయ వరచిదాకాశ జయ జయ శేషాచలేశ జయ జయ శేషాచలేశ జయ జయ తరిగొండాధీశ జయ జయ నిగమాంత సారా జయ జయ కనకాద్రి
ಧೀರ ಜಯ ಜಯ ನಿಗಮಾಂತ ಸಾರ ನಿದಪ ಮಗರಿ ಸಾರಿ ಗಮಪ ಜಯ ಜಯ ನಿಗಮಾಂತ ಸಾರ దని దని పదని దాప మపదని దప మగరి సని దని గరి గని దని గరి సని దప దని స జయ జయ నిగమాంత సార దాని దని సరి గరి గ సరి ని గరి సని ద పదని పద మప దాని ద పదని సదా నినిద 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 నిదప మగరి సని నిద నినిద నినిద ని సరి గమ పద నిదప సని దపరి సని దప గరి సని దప మగరి సని దప దని సరి గమ గమ గరి సరి గమ గమ గరి సరి గ దిగరి సని స గమ గమ గరి సని స సని దప మగమ గరి గమ ప జయ జయ నిగమాంత సార ಜಯ ಜಯ ನಿಗಮಾಂತ ಸಾರ. ನಿಗಮಗಳು ಅಂದರೆ ವೇದಗಳು, ಆ ವೇದಗಳ ಅಂತ ಅಂದರೆ ವೇದಾಂತ ಅಂದರೆ ಉಪನಿಷತ್ತುಗಳು, ಉಪನಿಷತ್ತುಗಳ ಸಾರ ಆ ಭಗವಂತನೇ ಜ್ಞಾನ ಬಹಳ ಮುಖ್ಯವಾಗಿರುವಂತಹದ್ದು. ಆ ಜ್ಞಾನ ಭಗವದ್ವಿಷೇಕವಾದಂತಹ ಜ್ಞಾನ, ಪ್ರಪಂಚದ ಜ್ಞಾನ, ಸತ್ಯದ ಅರಿಮೆ, ಇದೆಲ್ಲವೂ ಕೂಡ ನಮ್ಮೆಲ್ಲರಿಗೆ ಬಹಳ ಮುಖ್ಯವಾದಂತಹದ್ದು. ಜೀವನವನ್ನು ಸುಖವಾಗಿ ನಾವು ಸಾಗಿಸಬೇಕು ಅಂತಾದರೆ ಆ ಭಗವಂತನ ತತ್ವಜ್ಞಾನ ನಮಗೆ ಬಹಳ ಮುಖ್ಯ. ಇದು ನಾವೆಲ್ಲರೂ ಕೂಡ ಹನುಮದ್ವಾಹನವನ್ನು ಅಧಿರೋಹಿಸಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀರಾಮಚಂದ್ರನ ಸ್ಮರಣೆಯನ್ನು ನಮ್ಮ ಮನಸ್ಸಿಗೆ ತಂದು ಕೊಡ್ತಾ ಇರತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಎಂಬುದಾಗಿ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಹನುಮಂತರಾಗಿ ಇದ್ದಾಗ ಶ್ರೀರಾಮಚಂದ್ರ ಯಾವ ಅನುರಾಗ ಸಹಿತವಾದಂತಹ ನಗುವನ್ನು ಮುಖದಲ್ಲಿ ತೋರಿಸಿದರೋ ಅದನ್ನು ನಾನು ಸ್ಮರಿಸ್ತೇನೆ ಅಂತ ಮಧ್ವಾಚಾರ್ಯರಾದಾಗ ಅದನ್ನು ಹೇಳ್ತಾ ಇದ್ದಾರೆ. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಅನುರಾಗ ಸಹಿತವಾದಂತಹ ನೋಡುವಿಕೆ ಅನ್ನುವುದೇನಿತ್ತು ಅದು ಈ ಭವಸಾಗರವನ್ನು ದಾಟಿಸಿ ನಮಗೆ ಆನಂದವನ್ನು ನೀಡುವ ರೀತಿಯಲ್ಲಿತ್ತು. ಅಂತಹ ಆ ನಗುವನ್ನು ಶ್ರೀರಾಮಚಂದ್ರನ ಮುಗುಳ್ನಗೆಯನ್ನು ನಾನು ಸ್ಮರಿಸ್ತೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹನುಮಂತ ದೇವರು ಶ್ರೀರಾಮಚಂದ್ರನ ವಿಶೇಷವಾದ ಸೇವೆಯನ್ನು ಮಾಡಿ ಲೋಕದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಶರಣು ಹೊಂದಲಿಕ್ಕೆ ಯಾವುದಾದರೂ ಒಂದು ದೈವ ಇದೆ ಅಂದರೆ ಅದು ಹನುಮಂತ ದೇವರು. ಹನುಮಂತ ದೇವರಿಲ್ಲದ ಒಂದೂ ಗ್ರಾಮವೂ ಇಲ್ಲ. ಎಲ್ಲವೂ ಕೂಡ ಹನುಮಂತ ದೇವರಿಂದ ಕೂಡಿರುವಂತಹದ್ದು. ಯಾರಿಗೆ ಏನೇ ಭಯ ಬರಲಿ ಆಂಜನೇಯ ಸ್ವಾಮಿ ಅವರ ರಕ್ಷಣೆಯನ್ನು ಮಾಡ್ತಾನೆ ಅನ್ನುವಂಥ ದೃಢವಾದ ವಿಶ್ವಾಸ ಭಾರತೀಯರಲ್ಲಿ ಹಾಸುಹೊಕ್ಕಿರುವಂತಹದ್ದಾಗಿದೆ. ಅದಕ್ಕಾಗಿಯೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾದ್ ಭವೇತ್ ಎಂಬುದಾಗಿ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ಸಾಕು. ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಆರೋಗ್ಯ ಎಲ್ಲವೂ ಕೂಡ ಬರುವಂತಹದ್ದಾಗ್ತಿದೆ. ಇದನ್ನು ಬಿಟ್ಟರೆ ಇನ್ನೇನಿದೆ ಲೋಕದಲ್ಲಿ ಬೇಕಾಗಿರುವಂತಹದ್ದು? ಎಲ್ಲವೂ ಕೂಡ ಇದರಲ್ಲಿ ಅಂತರ್ಗತವಾಗಿದೆ. ಆದ್ದರಿಂದ ಅವುಗಳನ್ನೆಲ್ಲವನ್ನು ಕೂಡ ಸುಲಭವಾಗಿ ನೀಡತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಹನುಮಂತ ದೇವರು. ಹನುಮಂತ ದೇವರನ್ನು ನಾವು ಸ್ಮರಿಸಿದರೆ ಸಾಕು, ಬುದ್ಧಿ ಅನ್ನುವಂತಹದ್ದು ಬರ್ತದೆ. ಬುದ್ಧಿ ಬಹಳ ವಿಶಿಷ್ಟವಾದಂತಹ ಒಂದು ವಸ್ತುವಾಗಿದೆ. ಬುದ್ಧಿ ಇದ್ದದ್ದು ಅಂತಾದರೆ ಅವನು ಎಲ್ಲಿ ಬೇಕಾದರೂ ಕೂಡ ಜೀವನವನ್ನು ಮಾಡಬಲ್ಲ. ಇನ್ನು ಬಲವೂ ಕೂಡ ಬೇಕು, ಸಕಲ ವಿಧವಾದಂತಹ ಬಲ, ಶಾರೀರಿಕವಾದ ಬಲವೂ ಬೇಕು, ಮಾನಸಿಕ ಬಲವೂ ಬೇಕು. ಹಾಗಾಗಿ ಆ ಬಲವನ್ನು ಕೂಡ ನಮಗೆ ಕೊಡ್ತಕ್ಕಂಥವನು ಹನುಮಂತ ದೇವ. ಯಶಸ್ಸು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಕೀರ್ತಿ ಕಾಮನರು ಪ್ರತಿಯೊಬ್ಬರೂ ಕೂಡ ಆಗಿರ್ತಾರೆ. ಹಾಗಾಗಿ ಕೀರ್ತಿಯನ್ನು ತಂದು ಕೊಡುವಂತಹ ಕಾರ್ಯವನ್ನು ಯಾವುದಾದರೂ ಸ್ವಾಮಿ ಮಾಡ್ತಾನೆ ಅಂತ ಆದರೆ
ಅವರನ್ನು ಶರಣು ಹೊಂದುತ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಭಕ್ತರಾದ ನಾವೆಲ್ಲರೂ ಕೂಡ ಹನುಮಂತ ದೇವರನ್ನು ಶರಣು ಹೊಂದಬಹುದು. ಯಾಕಂದರೆ ಯಶಸ್ಸು ಕೂಡ ಅವರೇ ಕೊಡ್ತಾರೆ. ಇದು ಹನುಮದ್ವಾಹನ ಸಂದರ್ಭದಲ್ಲಿ ಬಾಲಿಕೆಯರು ಬಹಳ ಸುಂದರವಾದ ರೀತಿಯಲ್ಲಿ ಭರತನಾಟ್ಯಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ವಸ್ತ್ರಧಾರಣೆಯನ್ನು ಮಾಡ್ತಾ ಕೋಲಾಟವನ್ನು ಆಡುತ್ತಾ ಶ್ರೀರಾಮಚಂದ್ರನ ಸೇವೆಯಲ್ಲಿ ನಿಮಗ್ನರಾಗಿದ್ದಾರೆ, ತಮ್ಮನ್ನು ತಾವು ಮರೆತಿದ್ದಾರೆ. ಈ ರೀತಿಯಾದಂತಹ ಭಕ್ತಿಯನ್ನು ಆ ಸ್ವಾಮಿ ನೋಡ್ತಾನೆ. ಅಲ್ಲಿರ್ತಕ್ಕಂತಹ ಅವರ ವಿದ್ಯೆಯನ್ನಾಗಲಿ ಅಥವಾ ಅವರ ಸಂಪತ್ತನ್ನಾಗಲಿ ನೋಡುವುದಿಲ್ಲ. ಯಾವ ರೀತಿಯಾಗಿ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ, ಭಕ್ತಿಯಾ ತುಷ್ಯತಿ ಮಾಧವ, ಭಕ್ತಿಯನ್ನು ಮಾತ್ರ ನೋಡ್ತಾನೆ ಆ ಸ್ವಾಮಿ. ಅಂತಹ ಭಕ್ತಿಗೆ ವಶನಾಗ್ತಕ್ಕಂಥವನು, ಭಕ್ತ ಪರಾಧೀನನಾಗಿರ್ತಕ್ಕಂಥವನು ಶ್ರೀರಾಮ. ಹರೇ ಶ್ರೀನಿವಾಸ. ಪ್ರಭಾವಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ ರಾವಣಾಸುರವೈರಿ ರಣಪುಂಗವಂ ರಾಮಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ ರಾವಣಾಸುರವೈರಿ ರಣಪುಂಗವಂ ರಾಮಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ राजवरशेखरं रविकुलसुधाकरं राजवरशेखरं रविकुलसुधाकरं आजानुबाहु नीलाभकायं आजानुबाहु नीलाभकायं राजारि कोदण्ड राजदीक्षा गुरु राजारि कोदण्ड राजदीक्षा गुरु राजीवलोचनं रामचन्द्रं रामं देवदेवं भजे दिव्य प्रभावं रावणासुरवैरि रणपुंगवं रामं देवदेवं भजे दिव्य प्रभावं पंकजासन विनुत परमनारायणं पंकजासन विनुत परमनारायणं शङ्करार्चित जनक चापदळनं शङ्करार्चित जनक चापदळनं लङ्का विश्वासनं लङ्का विश्वासनं लालितविभीषणं लङ्का विश्वासनं लालितविभीषणं वेङ्कटेशं साधु विबुधविनुतं रामं वेङ्कटेशं साधु विबुधविनुतं रामं देवदेवं भजे दिव्य प्रभावं रावणासुरवैरि रणपुंगवं रामं देवदेवं भजे दिव्य प्रभावं ದೇವದೇವಂ ಭಜೆ ದಿವ್ಯ ಪ್ರಭಾವಂ ಎಂಬುದಾಗಿ
ಎಲ್ಲ ದೇವತೆಗಳಿಗೂ ಕೂಡ ದೇವನಾಗಿರ್ತಕ್ಕಂತಹ ಪರಮ ಭಾಗ್ಯವನ್ನು ಲೋಕಕ್ಕೆ ಉಂಟು ಮಾಡತಕ್ಕಂತಹ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ಸ್ತುತಿಸುತ್ತಾ ಆ ಸ್ವಾಮಿ ಶ್ರೀರಾಮಚಂದ್ರನಾಗಿ ನಮಗೆ ದರ್ಶನವನ್ನು ನೀಡ್ತಾ ಇದ್ದರೆ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಶ್ರೀನಿವಾಸ ಮಂಗಾಪುರದಲ್ಲಿ ಹನುಮದ್ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಉತ್ಸವದಲ್ಲಿ ಶ್ರೀರಾಮಚಂದ್ರನ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಹನುಮಂತನ ಮೇಲೆ ಕುಳಿತುಕೊಂಡು ನಮ್ಮೆಲ್ಲರನ್ನು ಕೂಡ ತನ್ನ ಪಾದದೆಡೆಗೆ ಬರಮಾಡಿಕೊಳ್ತಾ ಇದ್ದಾನೆ ಆ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ. ಅಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಶ್ರೀನಿವಾಸ ಮಂಗಾಪುರದಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇರತಕ್ಕಂತಹ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಡೀತಾ ಇರತಕ್ಕಂತಹ ಹನುಮದ್ವಾಹನ ವೈಭವವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ತಾ ಇದ್ದೇವೆ. ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಇಂತಹ ಆ ಸ್ವಾಮಿ ಸರ್ವಶ್ರೇಷ್ಠನಾಗಿದ್ದಾನೆ. ರಾಮಾವತಾರಸ್ಯ ಹರೇರಧತ್ತ ಸೇವಾಂ ಹನುಮದ್ವಪುಷಾ ಸಮೀರಃ ಭೀಮಾತ್ಮನ ಯಾದವಭೂಷಣಸ್ಯ ಮಧ್ವಾತ್ಮನ ವ್ಯಾಸಮುನಿತ್ವಭಾಜಃ ಎಂಬುದಾಗಿ ನಾರಾಯಣಾಚಾರ್ಯರು ವಿಶೇಷವಾದ ರೀತಿಯಲ್ಲಿ ಆ ಹನುಮಂತ ದೇವರನ್ನು, ಭೀಮಸೇನ ದೇವರನ್ನು ಹಾಗೂ ಮಧ್ವಾಚಾರ್ಯರನ್ನು ವರ್ಣಿಸುತ್ತಾರೆ. ವಾಯುದೇವರು, ಸ್ವಾಮಿ ಶ್ರೀ ಮಹಾವಿಷ್ಣು ಶ್ರೀಮನ್ನಾರಾಯಣ ಯಾವಾಗ ಭೂಲೋಕದಲ್ಲಿ ಶ್ರೀರಾಮಚಂದ್ರನಾಗಿ ಅವತಾರವನ್ನು ಮಾಡಿದನೋ ಆ ಅವತಾರ ಸಮಯದಲ್ಲಿ ಶ್ರೀರಾಮಚಂದ್ರನನ್ನು ಸೇವಿಸಲಿಕ್ಕಾಗಿ ವಾಯುದೇವರು ಹನುಮಂತ ದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ರಾಮಾವತಾರಸ್ಯ ಹರೇರಧತ್ತ ಸೇವಾಂ ಹನುಮದ್ವಪುಷ ಸಮೀರಃ ಅಂತ ಹೇಳ್ತಾ ಇದ್ದಾರೆ. ಸಮೀರಃ ವಾಯುದೇವರು ಹನುಮದ್ವಪುಷ ಹನುಮಂತ ದೇವರಾಗಿ ಶ್ರೀರಾಮಚಂದ್ರನನ್ನು ಸೇವಿಸಿದರು. ಭೀಮಾತ್ಮನ ಯಾದವಭೂಷಣಸ್ಯ ಯಾದವ ಕುಲಕ್ಕೆ ಭೂಷಣನಾಗಿರತಕ್ಕಂತಹ ಶ್ರೀಕೃಷ್ಣನಾಗಿ ಯಾವಾಗ ಶ್ರೀ ಮಹಾವಿಷ್ಣು ಅವತಾರವನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿ ಕೃತಕೃತ್ಯರಾಗಿದ್ದಾರೆ ವಾಯುದೇವರು. ಅದೇ ವೇದವ್ಯಾಸರಾಗಿ ಯಾವಾಗ ಅವತಾರವನ್ನು ಮಾಡಿದರೋ ವೇದವ್ಯಾಸರ ಸೇವೆಯನ್ನು ಮಾಡಲಿಕ್ಕಾಗಿ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತಹ ಜ್ಞಾನವನ್ನು ಬೋಧಿಸುತ್ತಾ ಲೋಕದಲ್ಲಿ ಕಾಣಸಿಗತಕ್ಕಂತಹ ಪ್ರತಿಯೊಂದು ಅಂಶಕ್ಕೂ ಕೂಡ ತರ್ಕವನ್ನು ತೋರಿಸುತ್ತಾ ತಾರತಮ್ಯ ಅನ್ನತಕ್ಕಂತಹದ್ದು ಪ್ರತಿಯೊಬ್ಬರಲ್ಲಿಯೂ ಕೂಡ ಹಾಸು ಹೊಕ್ಕಿರುವಂತಹ ವಿಚಾರ ಅನ್ನುವಂತಹದ್ದನ್ನು ಸಾರಿ ಹೇಳಿ ಶಾಸ್ತ್ರದಲ್ಲಿ ಅದಕ್ಕೆ ಉತ್ತಮವಾದಂತಹ ಸ್ಥಾನವನ್ನು ನೀಡಿ ನಮ್ಮೆಲ್ಲರಿಗೂ ಕೂಡ ಸನ್ಮಾರ್ಗವನ್ನು ತೋರಿಸಿಕೊಟ್ಟಂತಹ ಜಗದ್ಗುರುಗಳು. ಆ ರೀತಿಯಾಗಿ ವಾಯುದೇವರು ವೇದವ್ಯಾಸರನ್ನು ಸೇವಿಸುತ್ತಾ ಲೋಕಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಈ ರೀತಿಯಾದಂತಹ ತತ್ವವನ್ನು ತಿಳಿದುಕೊಳ್ತಾ ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ ಎಂಬುದಾಗಿ ದಾಸರು ಕೂಡ ಆ ತತ್ವಗಳನ್ನೆಲ್ಲವನ್ನು ಕೂಡ ಪೋಣಿಸಿ ಹಾರವನ್ನು ಮಾಡಿ ಹಾಡಾಗಿ ಲೋಕಕ್ಕೆ ನೀಡಿದ್ದಾರೆ. ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ತನ್ನ ಈ ಉತ್ಸವ ಸಂದರ್ಭದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಲೋಕಕ್ಕೆ ತಿಳಿಯುವಂತೆ ಮಾಡ್ತಾ ಇರುವಂತಹದ್ದು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಕೈಯಲ್ಲೆರಡು ಕೋಲಾಟದ ಕೋಲುಗಳನ್ನು ಹಿಡಿದುಕೊಂಡು ಆ ಭಗವಂತನಿಗೆ ನೀನು ಈಶಾ ನಾನು ದಾಸ ಅನ್ನುವಂತಹ ತತ್ವವನ್ನು ಏನು ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೋ ಅದನ್ನು ಆ ಕೋಲಾಟದ ಮುಖಾಂತರವೂ ಕೂಡ ಬಾರಿಸುತ್ತಾ ಲೋಕಕ್ಕೆಲ್ಲ ಸಾರಿ ಹೇಳ್ತಾ ಇರತಕ್ಕಂತಹದ್ದು. ಈಶನಾದಂತಹ ಸ್ವಾಮಿ ಮೇಲೆ ಕುಳಿತಿದ್ದಾನೆ, ಆ ಈಶನ ದಾಸನಾದಂತಹ ಹನುಮಂತ ಕೆಳಗಡೆ. ಹೀಗೆ ಈಶ ದಾಸ ಭಾವವನ್ನು ಲೋಕಕ್ಕೆ ಸಾರಿ ಹೇಳುತ್ತಾ ಹನುಮಂತ ದೇವರು ತನಗೆ ಸ್ವಾಮಿಯಾಗಿರ್ತಕ್ಕಂತಹ ವೆಂಕಟೇಶ್ವರನನ್ನು ಶ್ರೀರಾಮಚಂದ್ರನ ರೂಪದಲ್ಲಿ ಧರಿಸಿ ಲೋಕಕ್ಕೆಲ್ಲ ದರ್ಶನ ಭಾಗ್ಯವನ್ನು ನೀಡ್ತಾ ಇರತಕ್ಕಂತಹದ್ದು.
ಭಕ್ತರು ಕೂಡ ಆ ರೀತಿಯಾದಂತಹ ವೇಷವನ್ನು ಧರಿಸಿ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕೈಗಳನ್ನು ಜೋಡಿಸಿ ನಮಸ್ಕಾರವನ್ನು ಮಾಡ್ತಾ ಆ ಶ್ರೀರಾಮಚಂದ್ರನನ್ನು ಹನುಮಂತ ದೇವರನ್ನು ಸೇವಿಸ್ತಾ ಇದ್ದಾರೆ ಭಕ್ತ ಮಹಾಶಯರು. ಅತ್ಯಂತ ಪ್ರಖರವಾದಂತಹ ಕಿರಣಗಳನ್ನು ಲೋಕಕ್ಕೆ ಬೀರುತ್ತಾ ಸೂರ್ಯನಾರಾಯಣ ದೇವ ಬರ್ತಾ ಇದ್ದರೆ ಅರ್ಚಕ ವರೇಣ್ಯರು ಆ ಸ್ವಾಮಿಗೆ ಆ ಪ್ರಖರ ಕಿರಣಗಳು ಬೀಳದಂತೆ ನೆರಳನ್ನು ಉಂಟು ಮಾಡ್ತಾ ಇದ್ದಾರೆ. जय चिन्तिताभीष्टदायका श्रीपतिपुरनायका जय चिन्तिताभीष्टदायका श्रीपतिपुरनायका जय चिन्तिताभीष्टदायका श्रीपतिपुरनायका चिन्तिताभीष्टदायका श्रीपतिपुरनायका शिवसाधिताखिलतारका जानकी प्रियकारका शिवसाधिताखिलतारका मानुषाहितमारका मामका घनिवारका मानुषाहितमारका श्रीवेङ्कटनाथ रूपका श्रीवेङ्कटनाथ रूपका सञ्चित रघुकुल दीपका भाव सन्तोष प्रापक अभङ्ग मञ्जुल चापका श्रीपतिपुरनायका श्रीवेङ्कटनाथ रूपका सञ्चित रघुकुल दीपका भाव सन्तोष प्रापक अभङ्ग मञ्जुल चापका श्रीपतिपुरनायका जय चिन्तिताभीष्टदायका श्रीपतिपुरनायका ಶ್ರೀಪತಿಪುರ ನಾಯಕ ಚಿಂತಿತಾರ್ಥ ಪ್ರದಾಯಕ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸಿದಂತಹ ಹಾಡನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಕೇಳುತ್ತಾ ಭಕ್ತರು ಆ ಸ್ವಾಮಿಗೆ ಸಲ್ಲಿಸ್ತಾ ಇರುವಂತಹ ಸೇವೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅತ್ಯಂತ
ಭಕ್ತಿಯಿಂದ ಅರ್ಚಕವರೇಣ್ಯರು ಛತ್ರವನ್ನು ಹಿಡಿದಿದ್ದಾರೆ. ಆ ಪ್ರಖರವಾದಂತಹ ಸೂರ್ಯನ ಕಿರಣಗಳು ಮೇಲೆ ಬೀಳದಂತೆ ತಾವು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹದ್ದು. ಸೂರ್ಯನಾರಾಯಣ ಸ್ವಾಮಿ ವಿಶೇಷವಾಗಿ ತನ್ನ ಮತ್ತೊಂದು ರೂಪ ಏನಿದೆ, ಶ್ರೀ ವೆಂಕಟೇಶ್ವರನ ರೂಪ, ಆ ರೂಪದಲ್ಲಿ ಸನ್ನಿಹಿತನಾಗಿ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹದ್ದು. ಶ್ರೀರಾಮಚಂದ್ರನಾಗಿ ಆ ಸ್ವಾಮಿ ದರ್ಶನವನ್ನು ನೀಡ್ತಾ ಇದ್ದಾನೆ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ. ಆನೆಯ ನಡಿಗೆ ಲೋಕದಲ್ಲಿ ಬಹಳ ಪ್ರಸಿದ್ಧ. ಆ ರೀತಿಯಾದಂತಹ ಗಂಭೀರವಾದಂತಹ ನಡಿಗೆ ಉಳ್ಳಂಥವನು ಶ್ರೀರಾಮಚಂದ್ರ. ಯಾವಾಗಲೂ ಕೂಡ ಮುಗುಳ್ನಗೆಯಿಂದ ಕೂಡಿರ್ತಕ್ಕಂತಹ ಮುಖ, ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ, ಕೈಗಳು ಆಜಾನುಬಾಹು ಅಂತ ಹೇಳ್ತಾರೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಆ ರಾಮನಲ್ಲಿಯೇ ವಿಶೇಷವಾಗಿರತಕ್ಕಂತಹ ಭಕ್ತಿಯನ್ನು ಭಕ್ತರಾದ ನಾವೆಲ್ಲರೂ ಕೂಡ ಮಾಡುವಂತಹದ್ದು. ಅದಕ್ಕಾಗಿಯೇ ಶ್ರೀರಾಮಚಂದ್ರನನ್ನು ಸ್ತುತಿಸುತ್ತಾ ರಾಮೋ ರಾಜಮಣಿ ಸದಾ ವಿಜಯತೆ. ರಾಮ ಅವನು ರಾಜಮಣಿಯಾಗಿದ್ದಾನೆ, ಎಲ್ಲ ರಾಜರಲ್ಲಿಯೂ ಕೂಡ ಶ್ರೇಷ್ಠನಾಗಿರತಕ್ಕಂಥವನು, ಅವನು ಸಾರ್ವಭೌಮ. ರಾಮೋ ರಾಜಮಣಿ ಸದಾ ವಿಜಯತೆ. ರಾಮಂ ರಮೇಶಂ ಭಜೆ. ರಮೇಶನಾಗಿರತಕ್ಕಂಥವನು ರಾಮ, ಸೀತಾಪತಿಯಾದಂತಹ ರಾಮನನ್ನು ನಾನು ಭಜಿಸ್ತೇನೆ. ರಾಮೇಣಾಭಿಹತ ನಿಶಾಚರ ಚಮೂಹು. ರಾಕ್ಷಸರ ಸಮೂಹ ಆ ರಾಮನಿಂದಲೇ ಸಂಹರಿಸಲ್ಪಟ್ಟಿರುವಂತಹದ್ದಾಗಿದೆ. ರಾಮಾಯ ತಸ್ಮೈ ನಮಃ. ಅಂತಹ ಶ್ರೀರಾಮಚಂದ್ರನಿಗೆ ನಾವೆಲ್ಲರೂ ಕೂಡ ನಮನಗಳನ್ನು ಸಲ್ಲಿಸೋಣ. ರಾಮ ನಾಸ್ತಿ ಪರಾಯಣಂ ಪರತರಂ. ರಾಮನಿಗಿಂತಲೂ ಶ್ರೇಷ್ಠನಾದಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ. ಶ್ರೀರಾಮಚಂದ್ರನೇ ಸರ್ವತಂತ್ರ ಸ್ವತಂತ್ರ, ಶ್ರೀ ಮಹಾವಿಷ್ಣು. ಅವನನ್ನು ಮೀರಿಸಿದಂತಹ ಮತ್ತೊಬ್ಬ ದೈವ ಇಲ್ಲವೇ ಇಲ್ಲ. ರಾಮಸ್ಯ ದಾಸೋಸ್ಮೇಹಂ. ಆದ್ದರಿಂದಲೇ ಆ ಶ್ರೀರಾಮಚಂದ್ರನ ದಾಸನಾಗಿದ್ದೇನೆ. ಆ ಶ್ರೀರಾಮಚಂದ್ರನಲ್ಲಿಯೇ ನನ್ನ ಮನಸ್ಸು ಸದಾ ಇರಲಿ. ರಾಮೇ ಚಿತ್ತಲಯ ಸದಾ ಭವತು ಮೇ. ಭೋ ರಾಮ ಮಾಮುದ್ಧರ. ಹೇ ಶ್ರೀರಾಮಚಂದ್ರ, ನನ್ನನ್ನು ಉದ್ಧರಿಸು ಎಂಬುದಾಗಿ ವಿಶೇಷವಾದ ರೀತಿಯಲ್ಲಿ ಶ್ರೀರಾಮಚಂದ್ರನನ್ನು ಭಜಿಸುವಂತಹ ಪರಿ ಅದ್ಭುತ. 7 ವಿಭಕ್ತಿಗಳಿಂದಲೂ ಕೂಡ ಶ್ರೀರಾಮಚಂದ್ರನ ಮಹಿಮೆಯನ್ನು ವರ್ಣಿಸ್ತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ಮಹಿಮೆಗಳುಳ್ಳಂತಹ ಹೇ ರಾಮಚಂದ್ರ, ನನ್ನನ್ನು ರಕ್ಷಿಸು ಎಂಬುದಾಗಿ ಸಂಬೋಧನಾ ಪ್ರಸಮ ವಿಭಕ್ತಿಯಿಂದಲೂ ಕೂಡ ಶ್ರೀರಾಮಚಂದ್ರನನ್ನು ಸಂಬೋಧಿಸುವಂತಹ ಅದ್ಭುತವಾದಂತಹ ಕಲೆ ನಮ್ಮ ಭಾರತೀಯ ವಿದ್ವಾಂಸರಿಗೆ ಇರುವಂತಹದ್ದಾಗಿದೆ. ಆ ರೀತಿಯಾಗಿಯೇ ಆ ರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಮಮತ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೆ ವಿರಿಂತ್ಯಶ್ವಸನ ವಿಹಗಪಾನಂತರುದ್ರೇಂದ್ರ ಪೂರ್ವೇಶ್ವಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ತಾರತಮ್ಯೋಪೇತವಾಗಿ ಭಗವಂತನಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೋ ಅಂಥವರನ್ನು ನಮ್ಮ ಗುರುಗಳಾಗಿರ್ತಕ್ಕಂತಹ ವಾಯುದೇವರು ಸರ್ವದಾ ಸ್ಪಷ್ಟವಾಗಿ ಅವತಿ ರಕ್ಷಣೆ ಮಾಡೇ ಮಾಡ್ತಾರೆ. ಇದರಲ್ಲಿ ಏನೂ ಸಂದೇಹ ಬೇಡ ಅಂತ ಹೇಳ್ತಾ ಇದ್ದಾರೆ. ವಿಷ್ಣುವೋ ಅತ್ಯಂತ ಉತ್ತಮನಾದಂಥವನು. ವಿಷ್ಣು ಅತ್ಯುತ್ತಮತ್ವಾದ ಅತ್ಯಂತ ಉತ್ತಮನಾದ ಕಾರಣದಿಂದ ಅವನನ್ನು ಸರ್ವತಂತ್ರ ಸ್ವತಂತ್ರ ಸರ್ವಶ್ರೇಷ್ಠ ಎಂಬುದಾಗಿ ನಾವು ಭಜಿಸಬೇಕು. ಆ ಸ್ವಾಮಿಯೋ ತನಗೆ ಅತ್ಯಂತ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿಯಿಂದ ಸಹಿತನಾಗಿರತಕ್ಕಂಥವನಾಗಿರ್ತಾನೆ. ಅಂತಹ ಆ ಸ್ವಾಮಿಯ ಪರಿವಾರ ದೇವತೆಗಳನ್ನು ಕೂಡ ನಾವು ಭಜಿಸಬೇಕು. ಆ ಪರಿವಾರ ದೇವತೆಗಳಲ್ಲಿ ನಾವು ತಾರತಮ್ಯೋಪೇತವಾದಂತಹ ಭಕ್ತಿಯನ್ನು ಮಾಡಬೇಕಂತೆ. ಹಾಗೆ ಮಾಡಿದ್ದು ಅಂತಾದರೆ ಸ್ಫುಟಮವತಿ ಸದಾ ವಾಯು ಅಸ್ಮದ್ಗುರು. ನಮ್ಮೆಲ್ಲರ ಗುರುಗಳಾದಂತಹ ವಾಯುದೇವರು ಅವರನ್ನು ರಕ್ಷಣೆ ಮಾಡ್ತಾರೆ. ಆ ವಾಯುದೇವರೇ ಹನುಮಂತ ದೇವರಾಗಿ ಇದು ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅಂತಹ ಹನುಮಂತ ದೇವರನ್ನು ಹಾಗೂ ಹನುಮದ್ವಾಹನವನ್ನು ಅಧಿರೋಹಿಸಿದಂತಹ ವೆಂಕಟೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸಿ ಕೃತಕೃತ್ಯರಾಗೋಣ. ಕೋಲಾಟವನ್ನಾಡುತ್ತಾ ಮಹಿಳೆಯರು ಮತ್ತು ಬಾಲಿಕೆಯರು, ದೊಡ್ಡವರು ಸಣ್ಣವರು ಯಾವ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಭಕ್ತಿಯಿಂದಲೇ ಭಗವಂತನನ್ನು ಭಜಿಸ್ತಾ ಇದ್ದಾರೆ. ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ ಶ್ರೀನಿವಾಸ ಮಂಗಾಪುರದಲ್ಲಿ. ಅದರ
ನೇರ ಪ್ರಸಾರವನ್ನು ನೋಡುವ ಭಾಗ್ಯ ಇದು ಸ್ವಾಮಿ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡೋಣ. ಅತ್ಯಂತ ಅದ್ಭುತವಾದಂತಹ, ವಿಶಿಷ್ಟವಾದಂತಹ ಮಹಿಮೆ ಉಳ್ಳಂಥವರು ಹನುಮಂತ ದೇವರು. ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ ಮಿಶ್ರಬುದ್ಧಿಂ ಸ್ಥಿತಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾಧಿಕಾಕ್ಯೆ ತಮಸಿ ಸುಬಹುಲಂ ದುಃಖಯಸ್ಯನ್ಯಥಾ ಜ್ಞಾನ್ ವಿಷ್ಣೋರಾಜ್ಞಾಭಿರಿಕ್ತಂ ಶ್ರುತಿಶತಮಿತಿಹಾಸಾದಿ ಚಾಕರ್ಣಯಾಮಃ. ಶ್ರುತಿ, ಸ್ಮೃತಿ, ಇತಿಹಾಸಾದಿಗಳು ನಮಗೆ ವಿಷಯವನ್ನು ತಿಳಿಸ್ತಾ ಇದೆ. ವಾಯುದೇವರು, ವಿಶೇಷವಾಗಿ ಹನುಮಂತ ದೇವರು ಭಕ್ತರನ್ನು ಉತ್ತಮವಾದಂತಹ ಸ್ಥಾನಮಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಅದರಲ್ಲಿಯೂ ಕೂಡ ಆ ಭಕ್ತರು ಹೇಗಿದ್ದಾರೆ ಅನ್ನುವುದನ್ನು ನೋಡ್ತಾರೆ. ಯಾರಾದರೂ ತತ್ವಜ್ಞಾನಿಗಳಾದರೆ ಅವರಿಗೆ ಮುಕ್ತಿಯನ್ನು ಕೊಡತಕ್ಕಂತಹದ್ದು, ವಿಷ್ಣುವಿನ ಆಜ್ಞೆಯಿಂದ ಮುಕ್ತಿಯನ್ನು ಕೂಡ ಕೊಡುವಂತಹ ಸಾಮರ್ಥ್ಯ ಹನುಮಂತ ದೇವರಿಗಿದೆ ಅಂತ ತಿಳಿಸ್ತಾರೆ. ವಿಷ್ಣುವಿನ ಆಜ್ಞೆಯಿಂದ ಈ ರೀತಿಯಾದಂತಹ ಮಹಿಮೆ ಉಳ್ಳಂಥವರು ಹನುಮಂತ ದೇವರು. ಅದೇ ಮಿಶ್ರಬುದ್ಧಿ ಉಳ್ಳಂಥವರು, ತತ್ವಜ್ಞಾನ ಏನಲ್ಲ, ಮಿಶ್ರಬುದ್ಧಿ ಉಳ್ಳವರು ಅಂತಾದರೆ ಅವರನ್ನು ಸ್ವರ್ಗಕ್ಕೆ, ಭೂಮಿಗೆ, ಪಾತಾಳಕ್ಕೆ, ಹೀಗೆ ನರಕಕ್ಕೆ 3 ಕಡೆ ಕಳಿಸುವಂತಹ ಕಾರ್ಯವನ್ನು ಮಾಡ್ತಾರಂತೆ. ಅದೇ ಅಂಧಂತಮಸ್ಸಿಗೆ ಕಳಿಸಿಬಿಡ್ತಾರಂತೆ ಮಿಥ್ಯಾಜ್ಞಾನ ಉಳ್ಳಂಥವರನ್ನು. ಹಾಗಾಗಿ 3 ವಿಧವಾದಂತಹ ಭಕ್ತರಿದ್ದಾರೆ. ಮಿಥ್ಯಾಜ್ಞಾನ ಉಳ್ಳಂಥವರು, ಮಿಶ್ರಬುದ್ಧಿ ಉಳ್ಳಂಥವರು, ತತ್ವಜ್ಞಾನಿಗಳು. ತತ್ವಜ್ಞಾನಿಗಳಿಗೆ ಮೋಕ್ಷವನ್ನು ಕೊಟ್ಟು ಮಿಶ್ರಜ್ಞಾನ ಉಳ್ಳಂಥವರನ್ನು ಪುನಃ ಈ ಭೂಲೋಕದಲ್ಲಿ ಹುಟ್ಟುವಂತೆ ಮಾಡಿ ಅವರು ಸ್ವರ್ಗಕ್ಕೂ ಹೋಗ್ತಾರೆ, ನರಕಕ್ಕೂ ಹೋಗ್ತಾರೆ, ಮತ್ತು ಭೂಮಿಯಲ್ಲೂ ಇರ್ತಾರೆ. ಪುಣ್ಯ ಮಾಡಿದಾಗ ಸ್ವರ್ಗ, ಪಾಪ ಮಾಡಿದಾಗ ನರಕ, ಅವೆರಡನ್ನು ಸಂಪಾದನೆ ಮಾಡಲಿಕ್ಕೆ ಭೂಮಿಯಲ್ಲಿ ಜೀವನ. ಹೀಗೆ ಮಿಶ್ರಬುದ್ಧಿ ಉಳ್ಳಂಥವರ ಸ್ಥಿತಿಯನ್ನು, ಇನ್ನು ಯಾವಾಗಲೂ ಕೂಡ ಪಾಪಕರ್ಮಗಳನ್ನೇ ಮಾಡ್ತಾ ಇರತಕ್ಕಂಥವರನ್ನು ನರಕಕ್ಕೆ, ಅಂಧಂತಮಸ್ಸಿಗೆ ಕಳಿಸುವಂತಹ ಕಾರ್ಯವನ್ನು ಶ್ರೀ ಮಹಾವಿಷ್ಣುವಿನ ವಿಶೇಷವಾದಂತಹ ಆಜ್ಞೆಯನ್ನು ಶಿರಸ ವಹಿಸಿ ಹನುಮಂತ ದೇವರು ಮಾಡ್ತಾರೆ, ವಾಯುದೇವರು ಮಾಡ್ತಾರೆ ಎಂಬುವಂತಹ ವಿಚಾರವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಅದ್ಭುತವಾಗಿರತಕ್ಕಂತಹ ವಿಷಯಗಳನ್ನು ಸ್ವಾಮಿ ಈ ಕಲ್ಯಾಣೋತ್ಸವ, ವಿಶಿಷ್ಟವಾದಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಈ ಉತ್ಸವದಲ್ಲಿ, ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ಮಂಗಾಪುರದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಪಡೆದುಕೊಳ್ತಾ ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ ಇದಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲವೇನೋ ಎಂಬುವಂತೆ ನಾವೆಲ್ಲರೂ ಪಡೆದುಕೊಂಡಂಥವರಾಗಿದ್ದೇವೆ. ಶ್ರೀರಾಮಚಂದ್ರನ ದಿವ್ಯವಾದಂತಹ ನಾಮಸ್ಮರಣೆಯನ್ನು ಮಾಡ್ತಾ ಹನುಮದ್ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಭಜಿಸುವುದು ಅಂತಂದರೆ ಭಜ ಸೇವಾಯಾಮ್ ಅಂತ ಧಾತು, ಸೇವಿಸುವುದು ಅಂತ. ಭಜನೆಯನ್ನು ಮಾಡುವುದು, ಸೇವನೆಯನ್ನು ಮಾಡುವಂತಹದ್ದು, ಅವನ ಮಹಿಮೆಯನ್ನು ತಿಳಿದುಕೊಳ್ಳುವಂತಹದ್ದು, 4 ಜನರಿಗೆ ಅದನ್ನು ತಿಳಿಸ್ತಕ್ಕಂತಹದ್ದು, ಮನನ ಮಾಡತಕ್ಕಂತಹದ್ದು, ಶ್ರವಣ ಮಾಡತಕ್ಕಂತಹದ್ದು, ಇದೆಲ್ಲವೂ ಕೂಡ ಅದರಲ್ಲಿ ಭಾಗವಾದಂತಹ ಅಂಶವೇ ಆಗಿದೆ. ಹರೇ ಶ್ರೀನಿವಾಸ. जगदेकनाथ तव सर्वेश विमल विश्रुतल सद्विख्यात कीर्ते नमो नमो जगदेकनाथ तव सर्वेश विमल विश्रुतल सद्विख्यात कीर्ते
रघुवर सितराजीवलोचन भूमिजा रमण त्रिभुवन विजया राम रघुवर सितराजीवलोचन भूमिजा रमण त्रिभुवन विजया कोमलांग श्याम कोविदरण रंग कोमलांग श्याम कोविदरण रंग भीम विक्रम सत्य बिरुद प्रवीणा भीम विक्रम सत्य बिरुद प्रवीणा नमो नमो जगदेकनाथ तव सर्वेश विमल विश्रुतल सद्विख्यात कीर्ते दैतेय कोदण्ड दीक्षा दक्ष जलजापकुल विभीषण रक्षका दलित दैतेय कोदण्ड दीक्षा दक्ष जलजापकुल विभीषण रक्षका कलित दशरथ तनय कौसल्यानंद कलित दशरथ तनय कौसल्यानंद सुलभ वानर मुख्य सुग्रीव वरदा सुलभ वानर मुख्य सुग्रीव वरदा नमो नमो जगदेकनाथ तव सर्वेश विमल विश्रुतल सद्विख्यात कीर्ते लक्ष्मण भरत शत्रुघ्न पूर्वज तारक ब्रह्म नित्य स्वरूपा चारु लक्ष्मण भरत शत्रुघ्न पूर्वज तारक ब्रह्म नित्य स्वरूपा धीर श्री वेंकटाधिप भक्त वत्सल धीर श्री वेंकटाधिप भक्त वत्सल भूरि गुण साकेत पुर निवास भूरि गुण साकेत पुर निवास नमो नमो जगदेकनाथ तव सर्वेश विमल विश्रुतल सद्विख्यात कीर्ते नमो नमो जगदेकनाथ तव सर्वेश विमल विश्रुतल सद्विख्यात कीर्ते विमल विश्रुतल सद्विख्यात कीर्ते विमल विश्रुतल ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತಾಕುತಿಯಿಂದಲೇ ಕೊಡು ಕವಿ ಜನಪ್ರಿಯ ತವಕದಿಂದಲೇ ಕೊಡು
ಕವಿಜನ ಪ್ರಿಯ. ಕವಿಜನರು ಅಂದರೆ ಜ್ಞಾನಿಗಳು. ಆ ಜ್ಞಾನಿಗಳಿಗೆ ಪ್ರಿಯನಾಗಿರ್ತಕ್ಕಂತಹ ಮುಖ್ಯಪ್ರಾಣನನ್ನು ಸ್ತುತಿಸುವಂತಹದ್ದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಎಂಬುದಾಗಿ ನವವಿಧವಾದಂತಹ ಭಕುತಿಗಳಿದ್ದಾವೆ. ಶ್ರವಣ ಮೊದಲಾದಂತಹ ಭಕುತಿಯನ್ನು, ನವವಿಧವಾದ ಭಕುತಿಯನ್ನು ಬಹಳ ಉತ್ಸಾಹದಿಂದ ನಮಗೆ ಕೊಟ್ಟು ನಮ್ಮನ್ನು ಉದ್ಧರಿಸು ಹೇ ಸ್ವಾಮಿ ಎಂಬುದಾಗಿ ಮುಖ್ಯಪ್ರಾಣದೇವರನ್ನು, ಜಗದ ಪ್ರಾಣನಾಗಿರ್ತಕ್ಕಂತಹ ಸಂಕರುಷಣನನ್ನು, ಭವಭಯ ಎಂಬತಕ್ಕಂತಹ ಅರಣ್ಯಕ್ಕೆ ದಹನವನ್ನು ಅಂದರೆ ನಾಶವನ್ನು ಮಾಡತಕ್ಕಂತಹ ಆ ಪವಮಾನನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಪವಮಾನ ಅಂದರೆ ಹನುಮಂತ ದೇವರು. ಆ ಹನುಮಂತ ದೇವರನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಅಂತಹ ಹನುಮಂತ ದೇವರ ಮೇಲೆ ಕುಳಿತುಕೊಂಡು ನಮ್ಮೆಲ್ಲರಿಗೆ ದಿವ್ಯವಾದಂತಹ ತಮ್ಮ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿ, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ಅಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ದರ್ಶನವನ್ನು ಪಡೆದುಕೊಳ್ತಾ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಹನುಮಂತ 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 ಎಂಬುದಾಗಿ ಹನುಮಂತ ದೇವರನ್ನು ಕೂಡ ಸ್ಮರಿಸುವ ಭಾಗ್ಯವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಹರಿಯ ಮತ ನಿರುತ ಗುಣಯುತ ಜನರ ಪೊರೆಯುತ ಅತ್ಯಂತ ಉತ್ತಮವಾದ ಕಾರ್ಯವನ್ನು ಮಾಡ್ತಾರೆ. ಲೋಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ತತ್ವಜ್ಞಾನವನ್ನು, ಶ್ರೀರಾಮಚಂದ್ರನ ತತ್ವವನ್ನು ತಿಳಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ. ಆ ಹನುಮಂತ ದೇವರ ಅನುಗ್ರಹ ಇತ್ತು ಅಂತಾದರೆ ಇನ್ನು ಲೋಕದಲ್ಲಿ ಭಯ ಅನ್ನುವಂತಹದ್ದಿರಲಿಕ್ಕೆ ಸಾಧ್ಯವೇ ಇಲ್ಲ ಆ ವ್ಯಕ್ತಿಗೆ. ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿಬಿಟ್ರೆ ಅಂಜಿಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಭಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕಯ್ಯ ಅಂತ ಹೇಳ್ತಾ ಇದ್ದಾರೆ. ಕನಸಲಿ ಮನಸಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗುವುದು ಪಾಪ. ಕನಸಿನಲ್ಲಿ ಅಥವಾ ಮನಸ್ಸಿನಲ್ಲಿ ಏನಾದರೂ ಕೂಡ ಕಳವಳ ಅನ್ನುವಂತಹದ್ದು ಉಂಟಾಗಿದ್ದರೆ, ಏನಾದರೂ ಸ್ವಲ್ಪ ತೊಂದರೆ, ಮನಸ್ಸಿನಲ್ಲಿ ಯಾಕೋ ಸಮಾಧಾನ ಇಲ್ಲ, ಕನಸಿನಲ್ಲಿ ಏನೇನೋ ದುಷ್ಟ ಕನಸುಗಳು ಬೀಳ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದ್ದರೆ ಆ ಸಂದರ್ಭದಲ್ಲಿ ಹನುಮಂತ ದೇವರನ್ನು ಸ್ಮರಿಸಬೇಕಂತೆ. ಹನುಮನ ನೆನೆದರೆ ಆ ಎಲ್ಲ ದುಷ್ಟ ವಿಚಾರಗಳು ಹಾರಿ ಹೋಗ್ಬಿಡ್ತದಂತೆ. ಕನಸಿನಿಂದಲೂ ಹಾರಿ ಹೋಗ್ತದೆ, ಮನಸ್ಸಿನಿಂದಲೂ ಕೂಡ ಹಾರಿ ಹೋಗುವಂತಹದ್ದಾಗ್ತದೆ. ಧೈರ್ಯ ವ್ಯಕ್ತಿಗೆ ಬರುವಂತಹದ್ದಾಗ್ತದೆ. ರೋಮ ರೋಮಕ್ಕೆ ಕೋಟಿ ಲಿಂಗ ಉದರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗದು ಪಾಪ. ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಅತ್ಯಂತ ಭಕ್ತಿಯಿಂದ ಭೀಮನನ್ನು ನಾವು ಭಜಿಸಿದ್ದು ಅಂತಾದರೆ ರೋಮ ರೋಮದಲ್ಲಿಯೂ ಕೂಡ ಕೋಟಿ ಲಿಂಗವನ್ನು ಉದರಿಸಿದಂತಹ ಆ ಭೀಮದೇವರನ್ನು, ಭೀಮಸೇನನನ್ನು ನೆನೆದರೆ ಸಾಕು ಬಿಟ್ಟು ಹೋಗ್ತದಂತೆ ಆ ಪಾಪ. ಇನ್ನು ಪುರಂದರ ವಿಠಲನ ಪಾದ ಪೂಜೆಯ ಮಾಡುವ ಗುರು ಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಇನ್ನು ಮಧ್ವಾಚಾರ್ಯರ ಸ್ಮರಣೆಯನ್ನು ಮಾಡಿಬಿಟ್ರೆ ಸಾಕು, ಎಲ್ಲ ವಿಧವಾದಂತಹ ಆ ದುಷ್ಟ ಆಲೋಚನೆಗಳು ದೂರವಾಗುವಂತಹದ್ದಾಗ್ತದೆ ಅನ್ನುವಂತಹ ಅವತಾರ ತ್ರಯಗಳನ್ನು ಕೂಡ ಸ್ಮರಿಸಬೇಕು ಅನ್ನುವ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಪುರಂದರ ದಾಸರು. ಅಂತಹ ಆ ಪುರಂದರ ದಾಸರು ತಿಳಿಸಿಕೊಟ್ಟಂತಹ ಮಾರ್ಗದಲ್ಲಿಯೇ ನಾವು ನಡೆಯುತ್ತಾ ಕೃತಕೃತ್ಯರಾಗೋಣ. ಹನುಮಂತ ದೇವರನ್ನು, ಭೀಮಸೇನ ದೇವರನ್ನು, ಮಧ್ವಾಚಾರ್ಯರನ್ನು ಸ್ಮರಿಸುವ ಭಾಗ್ಯವನ್ನು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಇದು ತನ್ನ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಭಕ್ತರಾದ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾನೆ. ನಾವೆಲ್ಲರೂ ಕೂಡ ಆ ಹನುಮಂತ ದೇವರನ್ನು ಹಾಗೂ ಶ್ರೀರಾಮಚಂದ್ರನನ್ನು ಭಜಿಸೋಣ. ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಭಜಿಸಿ ಖ್ಯಾತನ್ನ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿಷವ ನುಂಗಿದ ಮಹಾಶೌರ್ಯನ್ನ ನಾವು ಅಂದ್ಕೊಳ್ತೇವೆ ರುದ್ರದೇವರು ವಿಷವನ್ನು ಕುಡಿದಿದ್ದಾರೆ ಅಂತ. ರುದ್ರದೇವರಿಗೆ ವಿಷವನ್ನು ವಾಯುದೇವರು ಅನಂತರ ಕೊಟ್ಟಿರತಕ್ಕಂತಹದ್ದು. ಮೊದಲಿಗೆ ಪಾನವನ್ನು ಮಾಡಿರತಕ್ಕಂತಹದ್ದು ವಾಯುದೇವರೇ. ಆ ಹಾಲಾಹಲ ವಿಷವನ್ನು ಸ್ವಲ್ಪ, ಆ ಹಾಲಾಹಲ ವಿಷವನ್ನು ಕಟ್ಟ ಕಡೆಯಲ್ಲಿ ಉಳಿದಂತಹ ಸ್ವಲ್ಪ ಚೂರನ್ನು, ಅದು ಕೂಡ ಬಹಳ ಒತ್ತಿ 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 ಅದರಲ್ಲಿರುವಂತಹ ಶಕ್ತಿಗಳನ್ನೆಲ್ಲವನ್ನು ಕೂಡ ದೂರ ಮಾಡಿ ಆ ಹೆಸರು ರುದ್ರದೇವರಿಗೆ ಬರಬೇಕು ಅನ್ನುವಂತಹ ಆಲೋಚನೆಯಿಂದ ರುದ್ರದೇವರಿಗೆ ಕೊಟ್ಟು ಆ ರುದ್ರದೇವರನ್ನು ಶಿತಿಕಂಠ ನೀಲಕಂಠ ಎಂಬುದಾಗಿ ಮಾಡಿರತಕ್ಕಂತಹ ಮುಖ್ಯವಾದಂತಹ ದೇವತೆ
ಈ ವಾಯುದೇವರು. ಅಂತಹ ವಾಯುದೇವರೇ ಹನುಮಂತರಾಗಿ ನಮ್ಮೆಲ್ಲರನ್ನು ಕೂಡ ಆ ಶ್ರೀರಾಮಚಂದ್ರನ ತತ್ವಜ್ಞಾನವನ್ನು ನೀಡುವುದರ ಮುಖಾಂತರ ಅನುಗ್ರಹಿಸ್ತಾ ಇದ್ದಾರೆ. ನಮ್ಮಲ್ಲಿರುವಂತಹ ಭಯವನ್ನು ದೂರ ಮಾಡ್ತಾ ಇದ್ದಾರೆ. ಅಂತಹ ಆ ಹನುಮಂತ ದೇವರಿಗೆ ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣ ಮತಿವಂತ, ಜಯ ಸಲಹೋ ಸಂತ ಎಂಬುದಾಗಿ ನಾವು ಭಜಿಸೋಣ. ಆ ರಾಮಚಂದ್ರನ ಪಾದಪದ್ಮಗಳನ್ನು ಆಶ್ರಯಿಸೋಣ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ನ ರಾಮ ರಾಜ್ಯೇ ಸುಲಭಂ ಚ ಕಿಂಚಿತ್. ಶ್ರೀರಾಮನ ರಾಜ್ಯದಲ್ಲಿ ಅಸುಲಭ ಅನ್ನುವಂಥದ್ದೇನೂ ಇಲ್ಲ. ಇನ್ನು ಹನುಮಂತ ದೇವರು ಅಂತಂದರೆ ಶ್ರೀರಾಮಚಂದ್ರನಿಗೆ ಬಹಳ ಇಷ್ಟ. ಹಾಗಾಗಿ ಆ ಹನುಮಂತ ದೇವರು ಏನು ಕೇಳಿದರೂ ಕೂಡ ರಾಮಚಂದ್ರ ದೇವರು ಕೊಡಲಿಕ್ಕೆ ಸಿದ್ಧರಾಗಿದ್ದರು. ಆದರೂ ಕೂಡ ಕೇಳಿದ್ದ ಏನನ್ನ, ನಿನ್ನ ಪಾದಪದ್ಮಗಳಲ್ಲಿ ಕ್ಷಣ ಕ್ಷಣದಲ್ಲಿಯೂ ಕೂಡ ಅಭಿವೃದ್ಧಿ ಆಗ್ತಾ ಇರುವಂತಹ ಭಕ್ತಿಯನ್ನು ಕೊಡು ಎಂಬುದಾಗಿ ಆ ಹನುಮಂತ ದೇವರು ಶ್ರೀರಾಮಚಂದ್ರನಲ್ಲಿ ಕೇಳಿದ್ದಾರೆ. ಆದ್ದರಿಂದ ಇದರಿಂದ ನಾವು ಏನನ್ನು ತಿಳಿದುಕೊಳ್ಳಬೇಕು? ವಿಶೇಷವಾದಂತಹ ವೈರಾಗ್ಯವನ್ನು ಆ ಹನುಮಂತ ದೇವರು ಶ್ರೀರಾಮಚಂದ್ರನ ಪಾದಪದ್ಮಗಳಲ್ಲಿ ಅಭಿವೃದ್ಧಿ ಆಗುವ ಭಕ್ತಿಯನ್ನು ಪ್ರಾರ್ಥಿಸಿದರು. ನಾವು ಕೂಡ ಆ ರೀತಿಯಾದ ಪ್ರಾರ್ಥನೆಯನ್ನು ಸ್ವಾಮಿಯಲ್ಲಿ ಸಲ್ಲಿಸಬೇಕೇ ಹೊರತು ಲೌಕಿಕವಾದಂತಹ ಏನಾದರೂ ಒಂದನ್ನು ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳುವುದಲ್ಲ. ಜ್ಞಾನ ಭಕ್ತಿ ವೈರಾಗ್ಯ ಅನ್ನತಕ್ಕಂತಹ ಮಾಣಿಕ್ಯಗಳನ್ನು ಕೇಳಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ. ಶ್ರೀರಾಮಚಂದ್ರನ ಧ್ಯಾನವನ್ನು ಮಾಡ್ತಾ ಇವತ್ತಿಗೂ ಕೂಡ ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇ ಮೇ. ಇಂದಿಗೂ ಕೂಡ ರಾಮನಿಗೆ ನಮಸ್ಕಾರಗಳನ್ನು ಮಾಡ್ತಾ ರಾಮ 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 ಎಂಬುದಾಗಿ ರಾಮಚಂದ್ರನ ಧ್ಯಾನವನ್ನು ಮಾಡ್ತಾ ರಾಮನ ಕಥೆಯನ್ನು ಲೋಕದಲ್ಲೆಲ್ಲ ಪ್ರಸಾರ ಮಾಡ್ತಾ ಇಂದಿಗೂ ಕಿಂಪುರುಷ ಖಂಡದಲ್ಲಿರತಕ್ಕಂಥವರಾಗಿದ್ದಾರೆ ಈ ಹನುಮಂತ ದೇವರು. ಅಂತಹ ಹನುಮಂತ ದೇವರನ್ನು ಅಧಿರೋಹಿಸಿ ಶ್ರೀರಾಮ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ರಾಮ ದಶರಥ ರಾಮ ನಿಜ ಸತ್ಯ ಕಾಮ, ನಮೋ ನಮೋ ಕಾಕುತ್ಸ ರಾಮ. ರಾಮ ದಶರಥ ರಾಮ ನಿಜ ಸತ್ಯ ಕಾಮ, ನಮೋ ನಮೋ ಕಾಕುತ್ಸ ರಾಮ. ರಾಮ ದಶರಥ ರಾಮ. ಕರುಣಾನಿಧಿ ರಾಮ ಕೌಸಲ್ಯಾನಂದನ ರಾಮ, ಪರಮ ಪುರುಷ ಸೀತಾಪತಿ ರಾಮ. ಕರುಣಾನಿಧಿ ರಾಮ ಕೌಸಲ್ಯಾನಂದನ ರಾಮ, ಪರಮ ಪುರುಷ ಸೀತಾಪತಿ ರಾಮ. ಶರಧಿ ಬಂಧನ ರಾಮ, ಶರಧಿ ಬಂಧನ ರಾಮ, ಸವನ ರಕ್ಷಕ ರಾಮ, ಗುರುತರ ರವಿವಂಶ ಕೋದಂಡ ರಾಮ. ಶರಧಿ ಬಂಧನ ರಾಮ, ಸವನ ರಕ್ಷಕ ರಾಮ, ಗುರುತರ ರವಿವಂಶ ಕೋದಂಡ ರಾಮ. ರಾಮ ದಶರಥ ರಾಮ. ಧನುಜ
ಧನುಜಹರಣ ರಾಮ ದಶರಥ ಸುತ ರಾಮ ವಿನುತಾಮರ ಸ್ತೋತ್ರ ವಿಜಯ ರಾಮ ಧನುಜಹರಣ ರಾಮ ದಶರಥ ಸುತ ರಾಮ ವಿನುತಾಮರ ಸ್ತೋತ್ರ ವಿಜಯ ರಾಮ ಮನುಜಾವತಾರ ರಾಮ ಮನುಜಾವತಾರ ರಾಮ ಮಹನೀಯ ಗುಣ ರಾಮ ಅನಿಲಜ ಪ್ರಿಯ ರಾಮ ಅಯೋಧ್ಯ ರಾಮ ಮನುಜಾವತಾರ ರಾಮ ಮಹನೀಯ ಗುಣ ರಾಮ ಅನಿಲಜ ಪ್ರಿಯ ರಾಮ ಅಯೋಧ್ಯ ರಾಮ ರಾಮ ದಶರಥ ರಾಮ ಸುಲಲಿತ ಯಶ ರಾಮ ಸುಗ್ರೀವ ವರದ ರಾಮ ಕಲುಷ ರಾವಣ ಭಯಂಕರ ರಾಮ ಸುಲಲಿತ ಯಶ ರಾಮ ಸುಗ್ರೀವ ವರದ ರಾಮ ಕಲುಷ ರಾವಣ ಭಯಂಕರ ರಾಮ ವಿಲಸಿತ ರಘುರಾಮ ವಿಲಸಿತ ರಘುರಾಮ ವೇದ ಗೋಚರ ರಾಮ ಕಲಿತ ಪ್ರತಾಪ ಶ್ರೀ ವೆಂಕಟಗಿರಿ ರಾಮ ವಿಲಸಿತ ರಘುರಾಮ ವೇದ ಗೋಚರ ರಾಮ ಕಲಿತ ಪ್ರತಾಪ ಶ್ರೀ ವೆಂಕಟಗಿರಿ ರಾಮ ರಾಮ ದಶರಥ ರಾಮ ನಿಜ ಸತ್ಯ ಕಾಮ ನಮೋ ನಮೋ ಕಾಕುತ್ಸ ರಾಮ ರಾಮ ದಶರಥ ರಾಮ ಶ್ರೀರಾಮಂ ತ್ರಿಜಗದ್ಗುರುಂ ಸುರವರಂ ಸೀತಾಮನೋನಾಯಕಂ ಶ್ಯಾಮಾಂಗಂ ಶಶಿಕೋಟಿಪೂರ್ಣವದನಂ ಚಂಚತ್ಕಲಾಕೌಸ್ತುಭಂ ಸೌಮ್ಯಂ ಸತ್ಯಗುಣೋತ್ತಮಂ ಸುಸರಯೂತೀರೆ ವಸಂತಂ ಪ್ರಭುಂ ತ್ರಾತಾರಂ ಸಕಲಾರ್ಥಸಿದ್ಧಿಸಹಿತಂ ವಂದೇ ರಘೂಣಾಂ ಪತಿಂ ವಂದೇ ರಘೂಣಾಂ ಪತಿಂ. ಮೂರು ಲೋಕಕ್ಕೆ ಗುರುವಾಗಿರತಕ್ಕಂತಹ ತ್ರಿಜಗದ್ಗುರುವಾದಂತಹ ಶ್ರೀರಾಮಚಂದ್ರನನ್ನ ದೇವತೆಗಳಲ್ಲಿಯೇ ಸರ್ವಶ್ರೇಷ್ಠನಾಗಿರತಕ್ಕಂತಹ ಸೀತೆಯ ಮನಸ್ಸಿಗೆ ಅಧಿನಾಯಕನಾಗಿರತಕ್ಕಂತಹ ಸೀತಾ ಮನೋನಾಯಕನಾದಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಹನುಮದ್ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ರಾಮ ಅವತಾರವನ್ನು ನಾವು ನೋಡ್ತಾ ಇದ್ದೇವೆ. ಶ್ಯಾಮಾಂಗಂ ಶಶಿಕೋಟಿ ಪೂರ್ಣವದನಂ ಚಂಚತ್ಕಲಾ ಕೌಸ್ತುಭಂ ಸೌಮ್ಯಂ ಸತ್ಯಗುಣೋತ್ತಮಂ. ಅತ್ಯಂತ ಸೌಮ್ಯವಾಗಿರ್ತಕ್ಕಂತಹ ಮನಸ್ತತ್ವ, ಸೌಮ್ಯನಾಗಿರ್ತಾನೆ. ಸತ್ಯಗುಣ, ಉತ್ತಮವಾದಂತಹ ಸತ್ಯವಾದಿ ಗುಣಗಳಿಂದ ವಿಶಿಷ್ಟನಾದಂತಹವನು. ಸುಸರಯೂ ತೀರದಲ್ಲಿ ವಾಸ ಮಾಡ್ತಕ್ಕಂಥವನು. ಸರಯೂ ನದಿ ಇರತಕ್ಕಂಥದ್ದು ಅಯೋಧ್ಯೆಯಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಅಯೋಧ್ಯ ಶ್ರೀರಾಮಚಂದ್ರನನ್ನು, ಪ್ರಭುವನ್ನು, ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂತಹ ತ್ರಾತಾರಂ ಸಕಲಾರ್ಥ ಸಿದ್ಧಿ ಸಹಿತಂ. ಎಲ್ಲ ವಿಧವಾದಂತಹ ಅರ್ಥಗಳು ನಮಗೆ ಸಿದ್ಧಿಸಬೇಕು ಅಂತಾದರೆ ಅದಕ್ಕೆಲ್ಲದಕ್ಕೂ ಕೂಡ ಸ್ವಾಮಿ ಶ್ರೀರಾಮಚಂದ್ರ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಜಗತ್ತಿನಲ್ಲಿ ಏನಾದರೂ ಇದ್ದರೂ ಕೂಡ ಅದೆಲ್ಲದಕ್ಕೂ ಕೂಡ ಸ್ವಾಮಿ ಆ ಭಗವಂತನೇ. ಆದ್ದರಿಂದ ತೇನ ತ್ಯಕ್ತೇನ ಭುಂಜೀತಾಹಮಾಗೃತಃ ಕಸ್ಯ ಸಿದ್ಧನಂ. ಆದ್ದರಿಂದ ಅವನು ಏನು ನಮಗೆ ದಯಪಾಲಿಸ್ತಾನೋ, ಕೊಡುತ್ತಾನೋ ಅಂತಹದರಲ್ಲಿಯೇ ನಮ್ಮ ಜೀವನವನ್ನು ನಾವು ನಡೆಸಬೇಕು, ಅತ್ಯಾಶೆಯನ್ನು ಮಾಡಬಾರದು ಅನ್ನುವಂತಹ ವಿಚಾರವನ್ನು ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ಶ್ರೀರಾಘವಂ
ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುವರಾನ್ವಯರತ್ನದೀಪಂ ಆಜಾನುಬಾಹುಮರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ನಿಶಾಚರ ವಿನಾಶಕರಂ, ನಿಶಾಚರರು ರಾತ್ರಿಯಲ್ಲಿ ಚರಣವುಳ್ಳಂಥವರು, ಆ ಕಡೆ ಈ ಕಡೆ ತಿರುಗಾಡತಕ್ಕಂಥವರು ನಿಶಾಚರರು ಅಂದರೆ ರಾಕ್ಷಸರು. ರಾಕ್ಷಸರ ಸಮೂಹವನ್ನೆಲ್ಲವನ್ನು ಕೂಡ ವಿನಾಶಕರಂ, ನಾಶ ಮಾಡ್ತಕ್ಕಂಥವನು ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನ ಆಜಾನುಬಾಹುವಾಗಿರ್ತಕ್ಕಂತಹ ಕಮಲದಂತೆ ಅಗಾಲವಾದ ಕಣ್ಗಳುಳ್ಳಂತಹ ಆ ಸೀತಾಪತಿಯನ್ನು, ಶ್ರೀರಾಮಚಂದ್ರನನ್ನ, ದಶರಥನ ಮಗನಾಗಿರ್ತಕ್ಕಂತಹ ಪ್ರಮೇಯನನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರ ಕರುಣಾಕರ ರಾಘವೇಂದ್ರ ರಾಜೇಂದ್ರ ಚಂದ್ರ ರಘುವಂಶ ಸಮುದ್ರ ಚಂದ್ರ ಸುಗ್ರೀವನೇತ್ರ ಯುಗಲೋತ್ಪಲ ಪೂರ್ಣಚಂದ್ರ ಸೀತಾಮನಃ ಕುಮುದ ಚಂದ್ರ ನಮೋ ನಮಸ್ತೆ ಎಂಬುದಾಗಿ ಶ್ರೀರಾಮಚಂದ್ರನಿಗೆ ನಮನಗಳನ್ನು ಸಲ್ಲಿಸೋಣ. ಸೀತಾಮನೋ ಮಾನಸ ರಾಜಹಂಸ ಸಂಸಾರ ಸಂತಾಪಹರ ಕ್ಷಮಾವನ್ ಶ್ರೀರಾಮ ದೈತ್ಯಾಂತಕ ಶಾಂತರೂಪ ಶ್ರೀತಾರಕ ಬ್ರಹ್ಮ ನಮೋ ನಮಸ್ತೆ. ವಿಷ್ಣೋ ರಾಘವ ವಾಸುದೇವ ನೃಹರೆ ದೇವೌಘಚೂಡಾಮಣೆ ಸಂಸಾರಾರ್ಣವ ಕರ್ಣಧಾರಕ ಹರೆ ಕೃಷ್ಣಾಯ ತುಭ್ಯಂ ನಮಃ. ಸುಗ್ರೀವಾದಿ ಸಮಸ್ತವಾನರವರೈ ಸಂಸೇವ್ಯಮಾನಂ ಸದಾ ವಿಶ್ವಾಮಿತ್ರ ಪರಾಶರಾದಿ ಮುನಿಭಿಃ ಸಂಸ್ತೂಯಮಾನಂ ಭಜೆ. ವಿಶ್ವಾಮಿತ್ರ ಪರಾಶರಾದಿ ಮುನಿಗಳಿಂದ ಸಂಸ್ತೂಯಮಾನನಾಗಿರ್ತಕ್ಕಂಥವನು, ಸರ್ವದಾ ಸ್ತುತಿಸಲ್ಪಡತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಭಜಿಸಿ ಕೃತಕೃತ್ಯರಾಗೋಣ. ರಾಮಂ ಚಂದನ ಶೀತಲಂ ಕ್ಷಿತಿಸುತಾಮೋಹಕರಂ ಶ್ರೀಕರಂ ವೈದೇಹಿ ನಯನಾರವಿಂದ ಮಿಹಿರಂ ಸಂಪೂರ್ಣ ಚಂದ್ರಾನನಂ ರಾಜಾನಂ ಕರುಣಾ ಸಮೇತ ನಯನಂ ಸೀತಾಮನೋನಂದನಂ ಸೀತಾದರ್ಪಣ ಚಾರು ಗಂಡಗಲಿತಂ ವಂದೇ ಸದಾ ರಾಘವಂ. ಅಂತಹ ಶ್ರೀರಾಮಚಂದ್ರನನ್ನು ನಮಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಜಾನಾತಿ ರಾಮ ತವ ನಾಮ ರುಚಿಂ ಮಹೇಶೋ ಜಾನಾತಿ ಗೌತಮ ಸತಿ ಚರಣ ಪ್ರಭಾವಂ ಜಾನಾತಿ ದೌರ್ಬಲ ಪರಾಕ್ರಮಮೀಶ ಚಾಪೋ ಜಾನಾತ್ಯಮೋಘಪಟು ಬಾಣಗತಿಂ ಪಯೋಧಿ. ಯಾರ್ಯಾರು ಏನನ್ನು ತಿಳಿದಿದ್ದಾರೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಬಹಳ ಚಮತ್ಕಾರವಾಗಿ ಶ್ರೀರಾಮಚಂದ್ರನ ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ. ಹೇ ಶ್ರೀರಾಮಚಂದ್ರ, ನಿನ್ನ ನಾಮದ ಬಲ ಏನು ಅನ್ನುವುದನ್ನು ರುದ್ರದೇವರು ತಿಳಿದುಕೊಂಡಿದ್ದಾರೆ. ಅವರು ಬಹಳ ಚೆನ್ನಾಗಿ ನಿನ್ನ ನಾಮದ ಮಹಿಮೆಯನ್ನು ತಿಳಿದಂಥವರಾಗಿದ್ದಾರೆ. ಅದಕ್ಕಾಗಿಯೇ ಪಾರ್ವತಿಯನ್ನು ಉದ್ದೇಶಿಸಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ತಿಳಿಸಿದ್ದಾರೆ. ಗೌತಮನ ಸತಿಯಾದಂತಹ ಅಹಲ್ಯೆ ನಿನ್ನ ಪಾದದ ಪ್ರಭಾವವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾಳೆ. ನಿನ್ನ ಕೈಯ ಬಲದ ಪರಾಕ್ರಮವನ್ನು, ನಿನ್ನ ದೌರ್ಬಲದ ಪರಾಕ್ರಮವನ್ನು ಆ ರುದ್ರದೇವರ ಚಾಪ ಅನ್ನತಕ್ಕಂತಹದ್ದು ತಿಳಿದುಕೊಂಡಿದೆ. ಸಮುದ್ರಕ್ಕೆ ನಿನ್ನ ಬಾಣದ ಗತಿಯ ಬಗ್ಗೆ ಜ್ಞಾನ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹರೇ ಶ್ರೀನಿವಾಸ. ಪಿಬರೆ ರಾಮರಸಂ ರಸನೆ 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 ಪಿಬರೆ ರಾಮರಸಂ
दूरीकृत पातक संसर्गम् दूरीकृत पातक संसर्गम् पूरित नाना विध फलवर्गम् पूरित नाना विध फलवर्गम् पिबरे रामरसम् रसने पिबरे रामरसम् रसने पिबरे रामरसम् जनन मरण भय शोक विदूरम् जनन मरण भय शोक विदूरम् जनन मरण भय जनन मरण भय शोक विदूरम् जनन मरण भय शोक विदूरम् जनन मरण भय शोक विदूरम् सकल शास्त्र निगमागमसारम् सकल शास्त्र निगमागमसारम् पिबरे रामरसम् रसने पिबरे रामरसम् रसने पिबरे रामरसम् शुद्ध परमहंस आश्रमगीतम् शुद्ध परमहंस आश्रमगीतम् शुकशौनक कौशिकमुखपीतम् शुकशौनक कौशिकमुखपीतम् पिबरे रामरसम् रसने पिबरे रामरसम् रसने पिबरे रामरसम् रसने पिबरे रामरसम् रसने पिबरे रामनामरसं रामनामरसं रामनामरसम् कृष्ण वासुदेव भक्ति मुक्तिदायकं राम 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 नाम तारकं राम कृष्ण वासुदेव भक्ति मुक्तिदायकं जानकी मनोहरं सर्वलोकनायकं जानकी मनोहरं सर्वलोकनायकं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं राम 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 नाम राम 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 राम
ರಾಮ ರಾಮ